ನನ್ನ ಮಗಂದು ಅವ್ರದ್ದು ಏನು ದೋಷ ಇದ್ದಿಲ್ಲ. ಆದಿಲ್ಲ ಅನ್ನೋನು ಕರ್ದ ಅಂತೆ, ಏನೋ ತೀರ್ಮಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೋದ. ಅವನು ಹೋಗಿ ನಾನು ಮನೆಗಿದ್ದಿಲ್ಲ, ಅವಾಗ ರಸ್ತೆನಲ್ಲಿ ಸಿಗ್ದ ನನಗೆ. ಇಲ್ಲಾಂದ್ರೆ ನನ್ನ ಮಗ ಒಂದು ಮಾತು ಮಾತಾಡಿದ ಮನೆಗೆ ಬರೋನು ವಾಪಸ್ಸು. ಮನೆಯಿಂದ ಬಂದಿಲ್ಲ ಅವನು. ಹೋಗಿದ್ದ 10-15 ನಿಮಿಷ ಇಲ್ಲ, ಆವಾಗಲೇ ಅವನು ಹಿಂಗೆ ಹೊಡೆದು ಹಾಕ್ಬಿಟ್ರು. ನಾನು ಯಾರಿಗೋಸ್ಕರ ಬರ್ತೇನೆ, ನನಗೆ ನ್ಯಾಯ ಕೊಡಿಸ್ರಿ. ಇದ್ರ ನ್ಯಾಯ ಇರೋದು ಒಂದೇ ಮಗು ಇದು. ಅವನ ಅಪ್ಪ ಸತ್ತು 24 ವರ್ಷ. 24 ವರ್ಷದಿಂದ ಈ ಮಗುಗೆ ಸಾಕ್ದೆ ನಾನು. ಈ ಶತ್ರುಗಳು ಹಿಂಗ್ ಮಾಡ್ತಾರಂತಾರ ಅನ್ಕೊಂಡಿಲ್ಲ. ಇವನಾಗಿದ್ದು ತೀರ್ಮಾನ ಕರೆದ್ರು ಅಂತ ಹೇಳಿ ಅವ್ರು ಯಾಕೆ ಹಿಂಗ್ ಮಾಡಿದ್ರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಹೊಡೆದವ್ರಿಗೆ ಏನ್ ನಮ್ಗೆ ಕಲ್ ಶಿಕ್ಷೆ ಕೊಡಿಸ್ರಿ ಸರ್. ನಾನು ಹೇಳೋದಷ್ಟೇ, ನನ್ನ ಮಗ ಮಾಡ್ತಿದ್ದ, ನಾನು ಅದೇ ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ಈಗ ಇವ್ರು ಮಾಡಿದ್ದಾರೆ, ಇಂಥವ್ರಿಗೆ ಇಡಬಾರ್ದು. 1-2 ಮಾಡೋರಿಗೆ ಗೋಲಿ ಫೈರ್ ಮಾಡಬೇಕು, ಇಡಬಾರ್ದು ಅವರಿಗೆ. ಯಾತಿಗೆ ಇಡ್ಬೇಕು? ದೇಶ ಹಾಳು ಮಾಡಕ್ ಇಡ್ಬೇಕಾ? ದೇಶ ಹಾಳಾಗಿರೋದಿದು. ತಾಯಿ ಹೊಟ್ಟೆ ಉರ್ಸಿರೋದು. ನನಗೆ ಸಾಕಕ್ಕೆ ಯಾರು ಇಲ್ಲ. ನಾನು ಈ ಮಗನೇ ಇದ್ದಿದ್ದು. ನನಗೆ ಈ ಮಗನ ಕಡೆ ನಾನು ಬದುಕ್ತಾ ಇದ್ದೀವಿ 24 ವರ್ಷದಿಂದ. ನನಗೆ ಈಗ ಯಾರು ಕೇಳೋರಿದ್ದಾರೆ? ಯಾರು ಕೇಳ್ತಾರೆ? ನನಗೆ ಯಾರು ಇಲ್ಲ ಸರ್. ನನಗೆ ನೀವೆಲ್ಲ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ರಿ. ನಾನು ಇದೂ ಏನಿಲ್ಲ, 3 ತಿಂಗಳು 4 ತಿಂಗಳಿಗೆ ಬೇಲ್ ಕೊಟ್ಬಿಡ್ತಾರೆ ಅವ್ರಿಗೆ. ಕೊಡಬೇಡಿ ಸರ್, ಬೇರೆಯವ್ರಿಗೆ ಬಂದು ಹೊಡಿತಾರೆ ಇವರು. ಅವ್ರಿಗೆ ಕೊಡಬೇಡಿ, ವರ್ಷ ಗಟ್ಲೆ ಕೊಳೆಯಕ್ಕೆ ಹಾಕಿ ಅವ್ರಿಗೆ ಜೈಲಿಗೆ, ಇಲ್ಲ ಅಂದ್ರೆ ಸಾಯಿಸ್ರಿ ಇವರಿಗೆ. ಇವತ್ತು ತಾಯಿ ಹೊಟ್ಟೆವ್ರಿ ನೋಡ್ರಿ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಹೆಸರೇ ಮಾಡಿದ ನನ್ನ ಮಗ ಅಂತ ಹೇಳಿ. ತಾಯಿ ಮಗ ಸೇರ್ ಮಾಡಿದ ಹೆಸರೇ ಇದು. ಈ ತಾಯಿ ಹೆಂಗ್ ತಡ್ಕೋಬೇಕು ನೀವು ಹೇಳಿ ನನಗೆ. ನಂಗೆ ಏನ್ ಆಗ್ತಾ ಐತೆ ಅಂತಾನೆ ಗೊತ್ತಿಲ್ಲ. ಇವ್ರ ತೀರ್ಮಾನಕ್ಕೆ ಕರೆದು ಹೊಡೆದಿರೋದು ಯಾತಿಗೆ? ಇವ್ರ ಹತ್ರ ಎಲ್ಲ ಇತ್ತು, ಇವನ ಹತ್ರ ಏನು ಇದ್ದಿಲ್ಲ. ಇವನ ಹತ್ರ ಏನು ಇದ್ದಿಲ್ಲಕ್ಕೆ ಹೊಡ್ತಾ ತಿಂದಿದ್ದಾನ ಅವನು. ಇಲ್ಲಾಂದ್ರೆ ಅವನು ಏನು ಇಲ್ಲ. ನಮ್ಗೂ ಅವ್ರಿಗೂ ಏನು. ನನ್ನ ಮಗ ಯಾರ ತಂಟೆಗೆ ಹೋಗ್ತಿದ್ದಿಲ್ಲ, ಎಲ್ಲ ಬಿಟ್ಟು ಈಗ 3 ವರ್ಷ ಆಗ್ಬಿಟ್ಟಿತ್ತು. ಅವನು ಇದು ಮಟನ್ ಚಿಕನ್ ಅಂಗಡಿ ಐತೆ ಅವನು. ಅದೇ ಐತೆ, ಗಾಡಿ ತಗೊಂಡ್ತಾನೆ, ಕೊಡ್ತಾನೆ, ಮತ್ತೊಂದು ರಿಪೇರಿ ಮಾಡ್ತಾನೆ, ಸೇಲ್ ಮಾಡ್ತಾನೆ. ಅವನ ಪಾಡಿಗೆ ಅವ್ನ ಮನೆ ಆಯ್ತು, ಅವ್ರ ಅಮ್ಮ ಆಯ್ತು. ನನಗೆ 2 ಹೆಣ್ಣು, ಒಂದು ಚಿಕ್ಕರಾಣಿ ಅಂಗಡಿ ಮಾಡ್ಕೊಂಡಿದ್ದೀವಿ ನನ್ನ ಮಗನಿಗೋಸ್ಕರ. ನಾನು ಯಾರಿಗೋಸ್ಕರ ಬದುಕಲಿ ಸರ್? ನೀವು ಹೇಳ್ರಿ. ನೀವು ಒಂದೇ ಆಗಿದ್ದಲ್ಲ, 24 ವರ್ಷ ಅವ್ರ ಅಪ್ಪ ಸತ್ರೇನು ನಾನು ಒಂದು ನೋವು ಮಾಡಿಲ್ಲ ಆ ಮಗುಗೆ. ಹಂಗೆ ಸಾಕಿದ್ದೀನಿ ನಾನು. ಈಗ ಶಿಕ್ಷೆ ಕೊಡಿಸ್ರಿ, ಏನು ಕೊಡಿಸ್ತೀರ ನಾನು ನೋಡ್ತೀನಿ. ಟಿವಿಗೆ ಬಂದೇ ಇರಲ್ಲ ಇದು. ನಾನು ಎಂಥ ಶಿಕ್ಷೆ, ಯಾಕಂದ್ರೆ ನಾನು ತಾಯಿಯಾಗಿ ಇನ್ನೊಂದು ತಾಯಿಗೆ ಹೇಳ್ತಾ ಇರೋದು. ಇವ್ರ ಮನೆಗೆ ಏನು ಕಷ್ಟ ಇರುತ್ತೆ, ಇವ್ರು ಹಿಂಗೆ ಮಾಡಿಬಿಡ್ತಾರೆ. ಸಣ್ಣ ಮಕ್ಕಳಿಗೆ ತಗೊಂಡು ಇವನು ಯಾಸೀನ್ ಆ ಮಕ್ಕಳಿಗೆ ತಗೊಂಡು ಹಾರಾಡ್ತಾನೆ, ಇನ್ನೊಬ್ರು ಮಕ್ಕಳಿಗೆ ಹಾಳು ಮಾಡ್ತಾನೆ. ಇವ್ನಿಗೆ ಹೇಳ್ರಿ, ಇವ್ನಿಗೆ ಫೈರ್ ಮಾಡಿಸ್ರಿ. ಇವನಿಗೆ ಎಷ್ಟು ಕೊಲೆ ಆಗ್ಬೇಕು, ಎಷ್ಟು ಹೊಡ್ತಾ ಹೊಡಿಬೇಕು, ತೀರ್ಮಾನ ಎಷ್ಟು ಮಾಡಬೇಕು. ಇವರೆಲ್ಲರೂ ಸೇರ್ ಮಾಡಿದಾರಲ್ಲ, ಕಡೆ ಕಲಾಬಿದು ಇವರು ಎಲ್ಲ ಸೇರ್ ಮಾಡಿರೋದಿದು. ಕರೀರಿ, ಅವ್ರಿಗೆ ಕರೆದು ನ್ಯಾಯ ಕೊಡಿಸ್ರಿ. ನಮಗೆ ನ್ಯಾಯ ಕೊಡ್ತಿರೋದು ನಿಮ್ಗೆ ಅಷ್ಟೇ ಸಾಕು ಸರ್. ನನಗೆ ಏನು ಕೊಡೋದು ಬೇಡ. ನನಗೆ ದೇವರು ಅಂತ ಮಗ ಕೊಟ್ಟಿದ್ದಲ್ಲ, ಇಷ್ಟು ಹೆಸರೇ ಮಾಡಿದಾನಲ್ಲ, ಇಷ್ಟೇ ಸಾಕು. ಇಲ್ಲ ಇಲ್ಲಿ ಬರ್ತಿದ್ದಿಲ್ಲ ಅವನು. ಗೌಸ್ ಇಲ್ಲಿ ಬರ್ತಿದ್ದಿಲ್ಲ. ಏನಲ್ಲಿ ಹೋಗಿದ್ದಕ್ಕೆ ಅವ್ರು ಇವ್ರು ಭೇಟಿಯಾಗಿ ಹೋಗಿರ್ಬಹುದು. ಇಲ್ಲಿ ಬರ್ತಿಲ್ಲ, ಇಲ್ಲಿ ಬರ್ತಾ ಇದ್ದಿಲ್ಲ. ಶಫೀನಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.